ಮೌಲ್ಯ ಶಿಕ್ಷಣ ಎಂದರೆ ವಿದ್ಯಾರ್ಥಿಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ನೈತಿಕ, ಸಾಮಾಜಿಕ ಮತ್ತು ಮಾನವೀಯ ಗುಣಗಳನ್ನು ಬೆಳೆಸುವ ಒಂದು ಪ್ರಕ್ರಿಯೆಯಾಗಿದೆ. ಮೌಲ್ಯ ಶಿಕ್ಷಣದ ವಿಧಗಳು. ಮೊದಲನೆಯದಾಗಿ ನೈತಿಕ ಮೌಲ್ಯ. ನೈತಿಕ ಮೌಲ್ಯ ಎಂದರೆ ಪ್ರಾಮಾಣಿಕತೆ, ಸತ್ಯಸಂಧತೆ, ದಯೆ ಮತ್ತು ನ್ಯಾಯಪ್ರಜ್ಞೆ. ಸಾಮಾಜಿಕ ಮೌಲ್ಯಗಳು ಸಹಕಾರ, ಇತರರನ್ನು ಗೌರವಿಸುವುದು ಮತ್ತು ಸಾಮಾಜಿಕ ಜವಾಬ್ದಾರಿ. ವೈಯಕ್ತಿಕ ಮೌಲ್ಯಗಳು ಸ್ವಯಂ ಶಿಸ್ತು, ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ. ಹಾಗೆ ಸಾಂಸ್ಕೃತಿಕ ಮೌಲ್ಯಗಳು ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಗೌರವ. ಆಧ್ಯಾತ್ಮಿಕ ಮೌಲ್ಯಗಳು ಸಹಾನುಭೂತಿ, ನಂಬಿಕೆ ಮತ್ತು ಆಂತರಿಕ ಶಾಂತಿ. ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಇದೊಂದು ಪ್ರಶ್ನೆ ಬಂದಿತ್ತು. ನೀತಿ ಎಂದರೇನು? ನೀತಿ ಎಂದರೆ ಒಂದು ಸಮಾಜದಲ್ಲಿ ವ್ಯಕ್ತಿಗಳು ಹೇಗೆ ಬದುಕಬೇಕು, ನಡೆದುಕೊಳ್ಬೇಕು ಮತ್ತು ಇತರರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ತಿಳಿಸುವ ಸರಿಯಾದ ಅಥವಾ ತಪ್ಪು ವರ್ತನೆಗಳ ನಿಯಮಗಳಾಗಿವೆ. ಇದನ್ನು ಇಂಗ್ಲಿಷ್ನಲ್ಲಿ ಮೊರಾಲಿಟಿ ಅಥವಾ ಎಥಿಕ್ಸ್ ಎಂದು ಕರೆಯಲಾಗುತ್ತದೆ. ನೀತಿಯ ಪ್ರಮುಖ ಮುಖ್ಯಾಂಶಗಳೇನೆಂದರೆ ಧರ್ಮ ಮತ್ತು ಧರ್ಮ ಮಾರ್ಗ. ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ವಿವೇಚಿಸುವ ಶಕ್ತಿ. ನಡವಳಿಕೆಯ ನಿಯಮಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ಇರುವ ಲಿಖಿತ ಅಥವಾ ಅಲಿಖಿತ ನಿಯಮಗಳು. ವೈಯಕ್ತಿಕ ನೈತಿಕತೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಪಾಲಿಸುವ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ. ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಪ್ರತ್ಯಕ್ಷ, ಪರೋಕ್ಷ ಮತ್ತು ಪ್ರಾಸಂಗಿಕ ಬೋಧನಾ ವಿಧಾನಗಳನ್ನು ಬಳಸಲಾಗುತ್ತದೆ. ಪ್ರತ್ಯಕ್ಷ ಬೋಧನಾ ವಿಧಾನ ಅಂದರೆ ಇದು ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ಮೌಲ್ಯಗಳನ್ನು ಬೋಧಿಸುವ ವಿಧಾನವಾಗಿದೆ. ಇದಕ್ಕೆ ಶಾಲಾ ಪಠ್ಯಕ್ರಮದಲ್ಲಿ ಪ್ರತ್ಯೇಕ ಅವಧಿ ಅಥವಾ ನೀತಿಕಥೆಗಳೆಂಬ ಪ್ರತ್ಯೇಕ ವಿಷಯ ಇರುತ್ತದೆ. ಶಿಕ್ಷಕರು ಪ್ರಾಮಾಣಿಕತೆ, ದಯೆ, ದೇಶಭಕ್ತಿಯಂತಹ ಮೌಲ್ಯಗಳನ್ನು ನೇರವಾಗಿ ತರಗತಿಯಲ್ಲೇ ಬೋಧಿಸುತ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ, ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ನೇರವಾಗಿ ಪಾಠ ಮಾಡಿ ಅವರಲ್ಲಿದ್ದ ಸತ್ಯಸಂಧತೆಯನ್ನು ಅಳವಡಿಸಿಕೊಳ್ಳಲು ಮಕ್ಕಳಿಗೆ ಹೇಳುವುದು. ಪರೋಕ್ಷ ಬೋಧನಾ ವಿಧಾನ ಎಂದರೆ ಇದು ನೇರವಾಗಿ ಮೌಲ್ಯಗಳನ್ನು ಬೋಧಿಸದೆ ಸಾಮಾನ್ಯ ವಿಷಯಗಳ ಕಲಿಕೆಯ ಜೊತೆಯಲ್ಲೇ ಮೌಲ್ಯಗಳನ್ನು ಮೂಡಿಸುವ ವಿಧಾನವಾಗಿದೆ. ಇಲ್ಲಿ ಮೌಲ್ಯಗಳಿಗೆ ಪ್ರತ್ಯೇಕ ತರಗತಿ ಇರುವುದಿಲ್ಲ. ಭಾಷೆ, ವಿಜ್ಞಾನ, ಸಮಾಜ ವಿಜ್ಞಾನ ಮುಂತಾದ ಸಾಮಾನ್ಯ ವಿಷಯಗಳನ್ನು ಬೋಧಿಸುವಾಗಲೇ ಮೌಲ್ಯಗಳನ್ನು ಸಂಯೋಜಿಸಲಾಗುತ್ತದೆ, ಅಂದರೆ ಮೌಲ್ಯಗಳನ್ನು ಹೇಳಿಕೊಡಲಾಗುತ್ತದೆ. ಇದಕ್ಕೆ ಸಹಪಠ್ಯ ಚಟುವಟಿಕೆಗಳು, ಉದಾಹರಣೆಗೆ ನಾಟಕಗಳು ಮತ್ತು ಶಾಲಾ ಸಂಸತ್ತಿನ ಮೂಲಕ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಬೆಳೆಸಬಹುದು. ಉದಾಹರಣೆಗೆ ವಿಜ್ಞಾನದಲ್ಲಿ ಪರಿಸರ ಮಾಲಿನ್ಯದ ಪಾಠ ಮಾಡುವಾಗ ಪ್ರಕೃತಿಯನ್ನು ರಕ್ಷಿಸುವುದು ಪರಿಸರ ಮೌಲ್ಯವನ್ನು ಮತ್ತು ಗಣಿತದಲ್ಲಿ ಗುಂಪು ಲೆಕ್ಕಗಳನ್ನು ಬಿಡಿಸುವಾಗ ಸಹಕಾರದ ಮೌಲ್ಯವನ್ನು ಪರೋಕ್ಷವಾಗಿ ಕಲಿಸಬಹುದಾಗಿದೆ. ಮೂರನೇದಾಗಿ ಪ್ರಾಸಂಗಿಕ ಬೋಧನಾ ವಿಧಾನ. ಇದು ಯಾವುದೇ ಪೂರ್ವ ಯೋಜನೆಯಿಲ್ಲದೆ ದೈನಂದಿನ ಜೀವನದಲ್ಲಿ ಅನಿರೀಕ್ಷಿತವಾಗಿ ಎದುರಾಗುವ ಸಂದರ್ಭಗಳನ್ನು ಬಳಸಿ ಮೌಲ್ಯಗಳನ್ನು ಕಲಿಸುವ ವಿಧಾನವಾಗಿದೆ. ಮೌಲ್ಯಗಳು ಕೇವಲ ಪುಸ್ತಕದಲ್ಲಷ್ಟೇ ಇರದೆ ನಿಜ ಜೀವನದ ಘಟನೆಗಳಿಗೆ ಸ್ಪಂದಿಸುವಾಗ ಕಲಿಯಲ್ಪಡುತ್ತವೆ ಎಂಬುದನ್ನು ಈ ನಿಯಮ ತೋರಿಸಿಕೊಡುತ್ತದೆ. ಇದನ್ನು ಶಾಲೆಯಲ್ಲಿ, ತರಗತಿಯಲ್ಲಿ ನಡೆಯುವ ಘಟನೆಗಳನ್ನು ಶಿಕ್ಷಕರು ಮೌಲ್ಯ ಬೋಧನೆಗೆ ಸೂಕ್ತ ಸಂದರ್ಭವಾಗಿ ಬಳಸಿಕೊಳ್ಳುತ್ತಾರೆ. ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬನಿಗೆ ಬಿದ್ದಿದ್ದ ಹಣದ ಪರ್ಸ್ ಸಿಕ್ಕಾಗ ಅವನು ಅದನ್ನು ತಂದು ಶಿಕ್ಷಕರಿಗೆ ಒಪ್ಪಿಸಿದರೆ ಆ ಸಂದರ್ಭವನ್ನು ಬಳಸಿ ಇಡೀ ತರಗತಿಗೆ ಪ್ರಾಮಾಣಿಕತೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಡುವುದು.